ನಿನಗೆ ಮಂಗಳವಾಗಲಿರತಿ. ನಾನು ನಿಮ್ಮ ದರ್ಶನಕ್ಕಾಗಿ ಹಂಬಲಿಸುತ್ತೇನೆ. ಪ್ರಿಯಾ, ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಪ್ರೇಯಸಿ ಹರುಷದಿ ಸರಸವನಾಡುವ ನಾವು ಬಾರೇ ರೂಪಸಿ ರತಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೇ ಹರಿಸದಿ ಸರಸವನಾಡುವ ನಾವು ಬಾರೇ ರೂಪಸಿ ಬಾರೇ ರೂಪಸಿ. ದೂರ ಹಿಂದೇಕೆ ಸಹಿಯ ಬಾರೆ ನಮ್ಮತೆ ದೂರ ಹಿಂದೇಕೆ ಸಹಿಯ ಬಾರೆ ನಿನ್ನ ಕಣ್ಗಳ ಕಾಂತಿ ಬಯಸುತ್ತೀರೆ ಸುಖ ಶಾಂತಿ ಬಾರೆ ಬಾಗೆಳತಿ ಪ್ರೇಮದ ಸುಧಿ ಬಾರೆ ಬಾಗೆಳತಿ ಪ್ರೇಮದ ಸುಧಿ ಪ್ರೇಮದಿ ಕರೆಯುವೆ ನಲಿಯುತ್ತ ನಗುತ್ತ ಬಾರೆ ಹರಿಸದಿ ಸರಸವನಾಡುವ ಬಾರೆ ಕೋಗಿಲೆಯ ಗಾನ ನಡೆಯ ನಗಿಲಿ ಮನತನ ನುಡಿಯ ಕೋಗಿಲೆಯ ಗಾನ ನಡೆಯ ನಗಿಲಿ ಮನತನ ಬಾರೆ ಬಾಗೆಳತಿ ಪ್ರೇಮದ ಸುಧಿ ಬಾರೆ ಬಾಗೆಳತಿ ಪ್ರೇಮದ ಸುಧಿ ಪ್ರೇಮದಿ
ರತಿ, ಈ ನಿನ್ನ ದೇವನ ದರ್ಶನವೇನೂ ಆಯಿತು. ಆದರೆ ಅವನಿಗೆ ಅರ್ಪಿಸಲು ಏನನ್ನ ಸಿದ್ಧಪಡಿಸಿರುವೆ ರತಿ? ನನ್ನ ಸರ್ವಸ್ವವನ್ನೇ ನಿಮಗೆ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಮತ್ತೇನು ಉಳಿದಿದೆ ದೇವ? ರತಿ, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಹೋಗಿ ಬಾ, ನನ್ನೊಲವೇ ಹೋಗಿ ಬಾ, ಹೋಗೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಹೋಗಿ ಬಾ, ನನ್ನೊಲವೇ ಹೋಗಿ ಬಾ. ಕಣ್ಣೆರಡು ಕಮಲಗಳು, ಹೂಗುಗಳು ದುಂಬುಗಳು, ನಾಸಿಕವು ಸಂಪಿಗೆಗಳು, ಈ ನಗಲು ಹೂಬನವು, ಕಣ್ಣೆರಡು ಕಮಲಗಳು, ಹೂಗುಗಳು ದುಂಬಿಗಳು, ನಾಸಿಕವು ಸಂಪಿಗೆಗಳು, ಈ ನಗಲು ಹೂಬನವು, ಶೃಂಗಾರ ರಾಣಿ ನನ್ನ ಅಂದವನು ವೈಸೆ ಚೆನ್ನ, ಶೃಂಗಾರ ರಾಣಿ ನಿನ್ನ ಅಂದವನು ವೈಸೆ ಚೆನ್ನ, ನಿನ್ನಂದಕ್ಕೆ ಸೋತೆನು ಸೋತೆ ನಾನು, ನಿನ್ನಂದಕ್ಕೆ ಸೋತೆನು ಸೋತೆ ನಾನು, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಹೋಗಿ, ನನ್ನೊಲವೇ ಹೋಗಿ ಬಾ. ನಿನ್ನಂತರಂಗವ ನಾನೆಲ್ಲ ಬಲ್ಲೆನು, ನಿಜ ಹೇಳುವುದೇನಿದೆ ನನ್ನೊಲವು ಬೇಡವೇ, ನಿನ್ನಂತರಂಗವ ನಾನೆಲ್ಲ ಬಲ್ಲೆನು, ನಿಜ ಹೇಳುವುದೇನಿದೆ ನನ್ನೊಲವು ಬೇಡವೇ, ಪಾಯನ್ನ ಪ್ರೇಮದ ರಸೆ ತೋಳಿಂದ ನನ್ನನ್ನು ಬಳಕೆ, ಆಲಂಗಿಸು ಚುಂಬಿಸು ಹೃದಯ ರಾಣಿ, ಆಲಂಗಿಸು ಚುಂಬಿಸು ಹೃದಯ ರಾಣಿ, ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಹೋಗಿ ಬಾ, ನನ್ನೊಲವೇ ಹೋಗಿ ಬಾ. ಈ ನಿನ್ನ ದೇವನ ದರ್ಶನವೇನೋ ಆಯಿತು. ಆದರೆ ಅವನಿಗೆ ಅರ್ಪಿಸಲು ಏನನ್ನ ಸಿದ್ಧಪಡಿಸಿರುವೆ ರತಿ? ನನ್ನ ಸರ್ವಸ್ವನ್ನೇ ನಿಮಗೆ ಕೊಟ್ಟಿರುವಾಗ ಇನ್ನು ನನ್ನದಾಗಿ ಮತ್ತೇನು ಉಳಿದಿದೆ ದೇವ? ರತಿ,
ನಮ್ಮಿಬ್ಬರ ಪ್ರೇಮ ಸಮ್ಮಿಲನಕ್ಕೆ ಸಾಕ್ಷಿಯಾದಂತೆ ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸ ಹೊಸ ಕಿರಣಗಳಿಂದ ಈ ಜಗತ್ತನ್ನು ಹೀಗೆ ಬೆಳಗುವನು. ಅದೇ ರೀತಿ ಈ ನನ್ನ ಪ್ರೇಮ ಪೂಜೆಯನ್ನು ಮಾಡಬೇಕೆಂಬುದೇ ನನ್ನ ಬಯಕೆ ರತಿ. ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವರೆ. ಪ್ರೇಮದ ವಿಚಾರದಲ್ಲಿ ನೀವು ಪಂಡಿತರಲ್ಲವೇ? ನನ್ನ ಪ್ರೇಮ ಆರೋಧನೆಯನ್ನು ಸ್ವೀಕರಿಸಿ ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ. ಪ್ರಾಣೇಶ್ವರ, ರತಿ, ನಾನೇ ಆಯ್ದು ಕಟ್ಟಿದ ಹೂಮಾಲೆಯನ್ನು ಸ್ವೀಕರಿಸಿ ಈ ಭಕ್ತಳಲ್ಲಿ ಪ್ರಶ್ನರಾಗಿರಿ. ಆಗಬಹುದು ರಾಣಿ. ಅಬ್ಬಬ್ಬ, ಪ್ರಿಯಾ, ಇಷ್ಟೊಂದು ಆದರ್ವೆ. ಪ್ರತಿ, ಗಾನ ಕೋಗಿಲೆ ನಿನಗೆ ಏನ ಹೇಳಲೇ, ಗಾನ ಕೋಗಿಲೆ ನಿನಗೆ ಏನ ಹೇಳಲೇ, ಗಾನ ಕೋಗಿಲೆ ನಿನಗೆ ಏನ ನೀಡಲೇ, ಸಾಮ್ರಾಜ್ಯದ ರಾಣಿಯು ನೀನೆ, ರಾಗ ಸೌಂದರ್ಯವೇ ನಿನ್ನ ಆಭರಣವೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಕುಣಿಸಿದೆ ತಣಿಸಿದೆ ಹಾಡಿನಿಂದಲೇ, ಗಾನ ಕೋಗಿಲೆ ಗಲ್ಲು ಗಲ್ಲು ಎಂತ ನಲಿಯುತ್ತಿದೆ, ಗಿರಿಗೆಜ್ಜೆನಿಂದ ಗಲ್ಲು ಗಲ್ಲು ಎಂತ ನಲಿಯುತ್ತಿದೆ, ಆ ಗೆಜ್ಜೆ ನಾದಕ್ಕೆ ನನ್ನ ಮನದಲ್ಲಿ ಕುಣಿವೆನು ಮಗನ, ಆ ಗೆಜ್ಜಿನಾದಕ್ಕೆ ನನ್ನ ಮನದಲ್ಲಿ ಪ್ರೇಮದ ತೊಟ್ಟಿಲಲ್ಲಿ ತೂಗೋಣ ಹುಯ್ಯಾಲೆ, ಗಾನ ಕೋಗಿಲೆ ನಿನಗೆ ಏನ ಹೇಳಲೇ, ಗಾನ ಕೋಗಿಲೆ ನೀಡಲೇ,
ದೇವಿ, ಈ ನಿನ್ನ ಪ್ರೇಮ ಪೂಜೆಯಿಂದ ನಾನು ಬಹಳ ಧನ್ಯನಾದೇನು ದೇವಿ. ಸ್ವಾಮಿ, ಓ. ಯಾರು ಬರುವಂತೆ ಭಾಸವಾಗುತ್ತಿರುವುದಲ್ಲ? ಹನುಮತ ರಾಜ, ನಿಮ್ಮನ್ನು ನಿಮ್ಮ ಜನಕನ ಬಳಿಗೆ ಕರೆದುಕೊಂಡು ಬರಲು ಹೀಗೆಂದು ನಿಮ್ಮ ಜನಕನ ಆಜ್ಞೆಯಾಗಿದೆ. ವಾಯುದೇವ, ಜನಕನು ಆಜ್ಞೆ ಮಾಡಿದ ಮೇಲೆ ನಾನು ವೈಕುಂಠಕ್ಕೆ ಬರಲೇಬೇಕಲ್ಲವೇ? ಆಯ್ತು, ನಾನು ಶೀಘ್ರವಾಗಿ ಬರುತ್ತೇನೆ. ನೀವೇನು ಹಿಂದಿರುಗಿ. ರತಿ, ಸ್ವಾಮಿ, ಜನಕನು ಆಜ್ಞೆ ಮಾಡಿದಂತೆ ವೈಕುಂಠಕ್ಕೆ ಹೋಗಿ ಬರ್ತೇನೆ. ಹಾಯಾಗಲಿ ಪ್ರಿಯ. ನನ್ನ ಪ್ರೇಮ ರಾಣಿ ಮನಸೆಳೆದ ಕಲಾವಾಣಿ, ನನ್ನ ಪ್ರೇಮ ರಾಣಿ. ನನ್ನ ಪ್ರೇಮ ರಾಣಿ ಮನಸೆಳೆದ ಕಲಾವಾಣಿ, ನನ್ನ ಪ್ರೇಮ ರಾಣಿ. ಸಾರಸ ಸುಂದರಿ ಬಾರೆ ಮಾತನಲ್ಲಿ ಲಯಬೋರೆ, ಸಾರಸ ಸುಂದರಿ ಬಾರೆ ಮಾರನಲ್ಲಿ ಲಯಬೋರೆ, ಮನಸ್ಸೆಲ್ಲ ತಪ್ಪುವ ಬಾರೆ ಬಂದು ಸುಖ ಬಂದೋರೆ. ಮನಸ್ಸಲ್ಲಿ ತಪ್ಪುವ ಬಾರೆ ಬಂದು ಸುಖ ಬಂದು, ನನ್ನ ಪ್ರೇಮ ರಾಣಿ ಮನಸ್ಸಲ್ಲಿ ಕಲಾವಾಣಿ, ನನ್ನ ಪ್ರೇಮ ರಾಣಿ. ಅಂದದ ಮುಖವನ್ನು ನೋಡಿ ಚಂದದಿ ಬಂದೆನು ಹೋದೋಡಿ, ಅಂದದ ಮುಖವನ್ನು ನೋಡಿ ಚಂದದಿ ಬಂದೆನು ಹೋದೋಡಿ, ಮನಸ್ಸಲ್ಲಿ ತಪ್ಪುವ ಬಾರೆ ಬಂದು ಸುಖವನ್ನು ತೋರೆ, ಮನಸ್ಸಲ್ಲಿ ತಪ್ಪುವ ಬಾರೆ ಬಂದು ಸುಖವನ್ನು ತೋರೆ. ನನ್ನ ಪ್ರೇಮ ರಾಣಿ ಮನಸ್ಸಲ್ಲಿ ಕಲಾವಾಣಿ, ನನ್ನ ಪ್ರೇಮ ರಾಣಿ. ಬಾ ನನ್ನ ಪ್ರೇಮ ರಾಣಿ. ಪ್ರಿಯ, ರತಿ, ಹತ್ತಿರ ಬರಬಾರದೆ? ಬಾ ಅಬ್ಬಬ್ಬಾ, ಬಾ ಎನ್ನ ಮನದ ಮನಸ್ಸೆಳೆವ ಕಲಾದೇವ, ಬಾ ಎನ್ನ ಮನದ ರಾಜ, ಬಾ ಎನ್ನ ಮನದ ರಾಜ, ಬಾ ಎನ್ನ
ರಂಗನಾಮನಿಗೆ ಪ್ರಣಾಮಗಳು. ಮಂಗಳವಾಗಲಿ. ಹೋದ ವಿಚಾರವೇನಾಯಿತು? ಮನ್ಮಥರಾಜರು ಶೀಘ್ರವೇ ಬರುತ್ತಿದ್ದಾರೆ. ಪರಿಯಿದೇನು ಪಿತನೆ ಕರೆಸಿದ ಪರಿಯಿದೇನು ಪಿತನೆ ಕರೆಸಿದೇನು ಪಿತನೆ ಕರೆಸಿದೇನು ಪಿತನೆ ಮನದ ಯೋಚನೆ ವಿನಯದಿಂದಲೇ ಮನದ ಯೋಚನೆ ವಿನಯದಿಂದಲೇ ಗಣಯನಿಗರು ಹೊಸವಿಧವಿಧದಿಂದಲೇ ಗಣಯನಿಗರು ಹೊಸವಿಧವಿಧದಿಂದಲೇ ಪರಿಯಿದೇನು ಪಿತನೆ ಕರೆಸಿದ ಪರಿಯಿದೇನು ಪಿತನೆ ಸಂತಸದಿಂದ ಬೇಡುವ ಪರದೆ ಸಂತಸದಿಂದಲೇ ಬೇಡುವ ಪರದೆ ಚಿಂತೆಯು ಏತಕ್ಕೆ ಮನದಲ್ಲಿ ಪಡುವೆ ಬೇಗೆಯಿಲ್ಲದೆ ಬೇಗನೆ ಬೇಗೆಯಿಲ್ಲದೆ ಕರುವ ಬೇಗನೆ ಪರಿಯಿದೇನು ಪಿತನೆ ಕರೆಸಿದ ಪರಿಯಿದೇನು ಪಿತನೆ. ಜನಗನಿಗೆ ನಮಸ್ಕರಿಸಿ. ಕುಮಾರ, ನಿನಗೆ ಮಂಗಳವಾಗಲಿ. ಇಂದ್ರಾದಿ ದೇವತೆಗಳೇ, ನಿಮಗೂ ನಮಸ್ಕರಿಸುವೆ. ಮನ್ಮಥ, ನಿಮಗೆ ಮಂಗಳವಾಗಲಿ. ಜನಕ, ಇಷ್ಟು ವೈಕುಂಠಕ್ಕೆ ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನು ಜನಕ? ಕುಮಾರ, ಇಂದ್ರಾದಿ ದೇವತೆಗಳಿಗೆ ಒದಗಿರುವ ಸಂಕಷ್ಟವನ್ನು ನಿವಾರಿಸಲು ತಪಸ್ಸಿಗೆ ಕುಳಿತಿರುವ ಪರಮೇಶ್ವರನನ್ನು ಎಚ್ಚರಿಸುವ ಕಾರ್ಯವನ್ನು ನೀನು ಮಾಡಬೇಕು ಕುಮಾರ. ತಾರಕನ ಹಟ್ಟಹಾಸಕ್ಕೂ ಮತ್ತು ಪರಶಿವನ ಜನಕ ಪರಮೇಶ್ವರನ್ನು ಎಚ್ಚರಿಸುವುದು ಖಂಡಿತವಾಗಿಯೂ ಸಾಧ್ಯವಿಲ್ಲ ಜನಕ. ಕುಮಾರ, ತನಯ ತನಯ ಲಾಲಿಸು ಮಾತನೆ ತನಯ ಲಾಲಿಸು ಮಾತನೆ ಬಣಿಭೂಷಣ ರಥಭಂಗವ ಮಾಡಿ ಜನಕ ಬಣಿಭೂಷಣ ರಥಭಂಗವ ಮಾಡಿ ಸುರರ ಕೇಷ್ಟವ ಪೊರೆಯೈದೀರ ಸುರರ ಕೇಷ್ಟವ ಪೊರೆಯೈದೀರ ಸುರರ ಕಷ್ಟವ ಪೊರೆಯೈದೀರ ಸುರರ ಕಷ್ಟವ ಪೊರೆಯೈಗುವರ ಸುರರ ಕಷ್ಟವ ಪೊರೆಯೈಗುವರ ತನಯ ಲಾಲಿಸು ಮಾತನೆ ಓ ತನಯ ಲಾಲಿಸು ಮಾತನೆ ತಾರಕಾಸುರ ಶೂರಪದ್ಮ ಸಿಂಹಾಸ್ಯ ಎಂಬ ದಾನವ ಸಹೋದರರು ಸುರಲೋಕದ ಮೇಲೆ ದಾಳಿ ಮಾಡಿ ಇಂದ್ರಾದಿ ದೇವತೆಗಳನ್ನು ಹಿಂಸಿಸಿ ಅಮರಾವತಿಯಿಂದ ಹೊರಗಟ್ಟಿದರು. ಆದ್ದರಿಂದ ಈ ಕೆಲಸವನ್ನು ನೀನು ಮಾಡಬೇಕು ಕುಮಾರ. ಜನಕ, ತಾರನ ಹಟ್ಟಹಾಸಕ್ಕೂ ಪರಶಿವನ ವಿವಾಹಕ್ಕೂ ಏನು ಸಂಬಂಧ ಜನಕ? ಕುಮಾರ, ತಾರಕನು ಪರಮೇಶ್ವರನ ಪುತ್ರನಿಂದಲೇ ಮರಣ ಬರುವಂತೆ ವರವನ್ನು ಪಡೆದಿರುವನು. ಆದ್ದರಿಂದ ವಿರಕ್ತ ಭಾವದಿಂದ ತಪಸ್ಸಿಗೆ ಕುಳಿತಿರುವ ಪರಮೇಶ್ವರನನ್ನು ಎಚ್ಚರಿಸಿ, ದ್ರಾಕ್ಷಾಯಣಿಯು ಈಗಾಗಲೇ ಗಿರಿರಾಜನ ಮಗಳಾಗಿ ಜನಿಸಿ ಪರಮೇಶ್ವರನನ್ನೇ ವಿವಾಹವಾಗುವ ಉದ್ದೇಶದಿಂದ ತಪಸ್ಸಿಗೆ ಕುಳಿತಿರುವಳು.
ಆದ್ದರಿಂದ ಈ ಕಾರ್ಯವನ್ನು ನೀನು ಮಾಡಬೇಕು ಕುಮಾರ. ಪರಮೇಶ್ವರನು ಎಚ್ಚರಗೊಂಡರೆ ಲೌಕಿಕ ಪ್ರಪಂಚದ ಹರಿವು ಅವರಿಗೆ ತಿಳಿಯುತ್ತದೆ. ಮುಂದಿನ ಕಾರ್ಯ ನಾವು ಮಾಡುತ್ತೇವೆ ಕುಮಾರ. ಜನಕ, ಈ ಕಾರ್ಯವು ಖಂಡಿತವಾಗಿಯೂ ನನ್ನಿಂದ ಸಾಧ್ಯವಿಲ್ಲ ಜನಕ. ತಿರಸ್ಕಾರ ಮಾಡಬೇಡ ಕುಮಾರ. ಈ ಕೆಲಸವು ನಿನ್ನಿಂದಲ್ಲದೆ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಜನಕ, ಈ ಕೆಲಸದಿಂದ ನಿನಗೆ ಕೀರ್ತಿಯೂ ಲಭಿಸುತ್ತದೆ ಹಾಗೂ ಲೋಕ ಕಲ್ಯಾಣ ಕಾರ್ಯದಲ್ಲಿ ನಿನ್ನ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತದೆ ಕುಮಾರ. ಜನಕ, ಯೋಗಾರೂಢನಾಗಿ ಕುಳಿತಿರುವ ಪರಮೇಶ್ವರನ ನಾನು ಸುಮಬಾಣವನ್ನು ಹೊಡಿ ಅವರ ಕಿಡಿಗಣ್ಣಿಗೆ ಹತನಾಗಲಿ ನನ್ನಿಂದ ಖಂಡಿತವಾಗಿಯೂ ಸಾಧ್ಯವಿಲ್ಲ ಜನಕ. ಮನ್ಮಥ, ಇಂತಹ ಕಷ್ಟಕಾಲದಲ್ಲೂ ನಮ್ಮನ್ನು ಕೈ ಬಿಡುವೆಯಾ? ದೇವಲೋಕದ ಕಾಮಧೇನು, ಕಲ್ಪವೃಕ್ಷ, ಐರಾವತ ಇವುಗಳೆಲ್ಲವೂ ಅವನ ವಶದಲ್ಲಿದ್ದು ಹಾಗೂ ದೇವಲೋಕದ ಸ್ತ್ರೀ ಪರಿವಾರದವರೆಲ್ಲ ಅವನ ವಶದಲ್ಲಿದ್ದಾರೆ. ಇಂತಹ ಕಷ್ಟಕಾಲದಲ್ಲಿ ನೀನು ನಮಗೆ ಸಹಾಯ ಮಾಡಿ ಪರಮೇಶ್ವರನ ತಪೋಭಂಗ, ಆ ನಂತರ ಶಿವಪಾರ್ವತಿಯ ಕಲ್ಯಾಣ ನಡೆಯುವುದಕ್ಕಾಗಿ ನೀನು ಸಹಾಯ ಮಾಡಲೇಬೇಕು ಮನ್ಮಥ. ಆಯಿತು ದೇವೇಂದ್ರ, ದೇವತೆಗಳಿಗೆ ಹೊಳಿತಾಗುವುದಾದರೆ ಈ ಕಾರ್ಯವನ್ನು ಖಂಡಿತವಾಗಿಯೂ ಮಾಡುತ್ತೇನೆ. ಆಗಲಿ ಕುಮಾರ. ಮನ್ಮಥ, ನೀನು ಕೈಲಾಸಕ್ಕೆ ಹೋಗುವಾಗ ನಿನ್ನ ಜೊತೆ ರತಿಯನ್ನು ಕರೆದುಕೊಂಡು ಹೋಗು. ಆಗಬಹುದು ಜನಕ. ಹರಹರ ಮಹಾದೇವ ಮಹಾದೇವ. ಶ್ರೀರಮ ಮೋಹನ ಪಾವನ ಚರಣಾನುತ ಪದ ಸರಸಿ ಜಪಾಲಯ. ಶ್ರೀರಮ ಮೋಹನ ಪಾವನ ಚರಣಾನುತ ಪದ ಸರಸಿ ಜಪಾಲಯ. ಶ್ರೀರಮ ಮೋಹನ ಶೌರಿ. ಹರ ಹರ ಮಹಾದೇವ. ಚರಣ ಶರಣ ಭವ ತಾರುಣ ನಿಪುಣ. ಹರ ಹರ ಮಹಾದೇವ. ಶರಣ ಶರಣ ಭವ ತಾರುಣ ನಿಪುಣ ಕರುಣಿಸುದಾಕರ ಲೋಚನ. ಹರ ಹರ ಮಹಾದೇವ. ಕರುಣಿಸುದಾಕರ ಲೋಚನ. ಶ್ರೀರಮ ಮೋಹನ ಶೌರಿ. ಹರ ಹರ ಮಹಾದೇವ ಮಹಾದೇವ. ನಿಗಮ ಗರುಡ ಶ್ರೀ ಗುಣ ಭಾಷಿತ. ಹರ ಹರ ಮಹಾದೇವ. ನಿಗಮ ಗರುಡ ಶ್ರೀ ಗುಣ ಭಾಷಿತ ನಿತ್ಯ ಸುಗಂಧರ ಪಾಪಹರ. ಹರ ಹರ ಮಹಾದೇವ. ನಿಗಮ ಗರುಡ ಶ್ರೀ ಗುಣ ಭಾಷಿತ ನಿತ್ಯ ಸುಗಂಧರ ಪಾಪಹರ. ಚರಣ ಶರಣ ಭವ ತಾರುಣ ನಿಪುಣ. ಹರ ಹರ ಮಹಾದೇವ. ಶರಣ ಶರಣ ಭವ ತಾರುಣ ನಿಪುಣ ಕರುಣಿಸುದಾಕರ ಲೋಚನ. ಹರ ಹರ ಮಹಾದೇವ. ಕರುಣಿಸುದಾಕರ ಲೋಚನ. ಶ್ರೀರಮ ಮೋಹನ ಶೌರಿ. ಹರ ಹರ ಮಹಾದೇವ ಮಹಾದೇವ. ಹರಸಾಹಸ ಮಾಡಿ ಶಿವನ ತಪೋಭಂಗವನ್ನು ಮಾಡಲು ದೇವತೆಗಳೆಲ್ಲರೂ ಸೇರಿ ಮನ್ಮಥನಿಗೆ ಒಪ್ಪಿಸಿದಂತಾಯಿತು. ಮುಂದೇನಾಗುವುದೋ
ಕಾದು ನೋಡಬೇಕಾಗಿದೆ. ಶರಣ ಶರಣ ಭವ ತಾರುಣ ನಿಪುಣ, ಶರಣ ಶರಣ ಭವ ತಾರುಣ ನಿಪುಣ, ಕರುಣಿಸುಧಾಕರ ಲೋಚನ ಮಹಾದೇವ, ಕರುಣಿಸುಧಾಕರ ಲೋಚನ ಶ್ರೀರಾಮ ಮೋಹನ ಶೌರಿ. ಹರ ಹರ ಮಹಾದೇವ ಮಹಾದೇವ. ಓಂ ನಮಃ ಶಿವಾಯ ಎಂದು ಆಡುವೆ, ಓಂ ನಮಃ ಶಿವಾಯ ಎಂದು ಆಡಿ ನಲಿಯುವೆ, ಓಂ ನಮಃ ಶಿವಾಯ ಎಂದು ಆಡುವೆ, ಓಂ ನಮಃ ಶಿವಾಯ ಎಂದು ಆಡಿ ನಲಿಯುವೆ, ಓಂಕಾರ ಸನ್ನಿಧಿಯಲ್ಲಿ ಆಡಿ ನಲಿಯುವೆ, ಓಂ ನಮಃ ಶಿವಾಯ ಎಂದು ಆಡುವೆ, ಓಂ ನಮಃ ಶಿವಾಯ ಎಂದು ಆಡಿ ನಲಿಯುವೆ. ಜನನ ಮರಣ ರಹಿತ ವಿಶ್ವನಾಥ, ರಾರಾಜಿಪ ನೋಡೆ ಗೌರಿ ಸಮೇತ, ಜನನ ಮರಣ ರಹಿತ ವಿಶ್ವನಾಥ, ರಾರಾಜಿಪ ನೋಡೆ ಗೌರಿ ಸಮೇತ, ಜಗವ ನಿಲಯ ಇವಗೆ ಇವನಿರುವ ಎಲ್ಲರೊಳಗೆ, ಜಗವ ನಿಲಯ ಇವಗೆ ಇವನಿರುವ ಎಲ್ಲರೊಳಗೆ, ಸುಲಭದಲ್ಲಿ ಒಲಿವ ತನ್ನ ಭಕ್ತರ ಮೊರೆಗೆ, ಓಂ ನಮಃ ಶಿವಾಯ, ಸುಲಭದಲ್ಲಿ ಒಲಿವ ತನ್ನ ಭಕ್ತರ ಮೊರೆಗೆ, ಓಂ ನಮಃ ಶಿವಾಯ ಎಂದು ಆಡುವೆ, ಓಂ ನಮಃ ಶಿವಾಯ ಎಂದು ಆಡಿ ನಲಿಯುವೆ. ನಮ ಶಿವಾಯ ಎನ್ನಲು ಇಲ್ಲ ಕಷ್ಟವು, ನಮ ಶಿವಾಯ ಎನ್ನಲು ಎಲ್ಲ ನಷ್ಟವು, ನಮ ಶಿವಾಯ ಎನ್ನಲು ಇಲ್ಲ ಕಷ್ಟವು, ನಮ ಶಿವಾಯ ಎನ್ನಲು ಎಲ್ಲ ನಷ್ಟವು, ರಾಗ ಭೋಗಬೇಕೆ ವೇದನಾದ ಸಾಕೆ, ರಾಗ ಭೋಗಬೇಕೆ ವೇದನಾದ ಸಾಕೆ, ಭಕ್ತಿಯೊಂದೆ ಸಾಕು ನಮ್ಮ ಶಿವನ ಒಲುಮೆಗೆ, ಭಕ್ತಿಯೊಂದೆ ಸಾಕು ನಮ್ಮ ಶಿವನ ಒಲುಮೆಗೆ, ಓಂ ನಮಃ ಶಿವಾಯ ಎಂದು ಆಡುವೆ, ಓಂ ನಮಃ ಶಿವಾಯ ಎಂದು ಆಡಿ ನಲಿಯುವೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರತಿ, ಸ್ವಾಮಿ. ಅಲ್ಲಿ ನೋಡು, ಈ ಕೈಲಾಸವು ಎಷ್ಟು ಮನೋಹರವಾಗಿದೆ ರತಿ. ಹೌದು ಪ್ರಿಯ, ಎಷ್ಟು ಮನೋಹರವಾಗಿರುವುದು. ಓಹೋ, ಕೈಲಾಸದ ದ್ವಾರ ಬಾಗಿಲದಲ್ಲಿ ನಂದೀಶ್ವರರಿರು. ಅವರ ಅಪ್ಪಣೆಯನ್ನು ಪಡೆದು ನಾವು ಒಳಗೆ ಪ್ರವೇಶಿಸೋಣವೇ ರತಿ. ಹಾಗೆ ಆಗಲಿ ಪ್ರಿಯ. ನಂದೀಶ್ವರರಿಗೆ ನಮಸ್ಕರಿಸುವೇನು. ನಿಮಗೆ ಮಂಗಳವಾಗಲಿ. ಇಲ್ಲಿಗೆ ಬಂದ ಸಮಾಚಾರವೇನು? ಯೋಗ ನಿದ್ರಾರೂಢನಾಗಿರುವ ಪರಮೇಶ್ವರನನ್ನ ದರ್ಶನಕ್ಕೆಂದು ಬಂದಿರುವೆವು. ಪರಮಾತ್ಮನು ತಪಸ್ಸಿಗೆ ಕುಳಿತಿರುವ ಕಾರಣ ಯಾರನ್ನು ಬಿಡಲಾಗುವುದಿಲ್ಲ. ಕ್ಷಣಮಾರ್ಥದಲ್ಲಿ ದರ್ಶನವನ್ನು ಮಾಡಿಕೊಂಡು ಹೊರಡುವೆವು. ದಯಮಾಡಿ ನಮ್ಮನ್ನು ಒಳಗಡೆ ಬಿಡಿ. ಪರಮಾತ್ಮನ ದರ್ಶನಕ್ಕೆ ಬಂದಿರುವ ನಿಮ್ಮನ್ನು ತಡೆಯಬಾರದು. ತಾವಿನ್ನು ಒಳಗೆ ಹೋಗಬಹುದು. ಧನ್ಯರಾದೆವು. ರತಿ, ಸ್ವಾಮಿ.
ಯೋಗ ನಿದ್ರಾರೂಢನಾಗಿರುವ ಈ ಪರಮೇಶ್ವರನನ್ನು ಎಚ್ಚರಿಸಿ ದೇವತೆಗಳಿಗೆ ಒಳ್ಳೆಯದಾಗುವುದನ್ನು ಮಾಡೋಣವೇ? ಆಹಾ, ಹಾಗೆ ಸ್ವಾಮಿ. ಪ್ರತಿ ಪ್ರಾಣೇಶ್ವರ, ರಾಣಿ ಬಾರೆ ಅಮೃತಧಾರೆ ನಗುಮುಖ ತೋರೆ ನಾಟ್ಯ ಮಯೂರಿ. ಕೆಳಗಡೆ ಕೆಳಗಡೆ ಹೇಳು, ಕೆಳಗಡೆ ಹೇಳು. ಸ್ವಾಮಿ. ರಾಣಿ ಬಾರೆ ಅಮೃತಧಾರೆ ನಗುಮುಖ ತೋರೆ ನಾಟ್ಯ ಮಯೂರಿ.
ಹೆಂಗೆ ತಪೋವಂಗವನ್ನರೆದು ಕುರುಳನು ಬಯಸಿದನು ಪರಮೇಶ್ವರ, ಜಗದೀಶ್ವರ, ಕರುಣಾಕರ, ನನ್ನ ಪತಿಯ ಅಪರಾಧವನ್ನು ಮನ್ನಿಸು. ಪತಿದಾನ ಮಾಡುತ್ತಂದೆ, ಪತಿದಾನ ಮಾಡು. ಎಲೈರತಿ, ನಾ ತಪೋನಿರತವಾದ ದೃಷ್ಟಿಗೆ ನಾನು ಮೆಚ್ಚಿದೆ. ನಿನ್ನ ಪತಿ ಪ್ರಾಣದಾನ ಮದನ ಮದನ ಪರಮಾತ್ಮನಿಗೆ ನಮಸ್ಕರಿಸುವೆ. ನ ಪತಿಯಾದ ಮನ್ಮಥನು ಇಡೀ ಬ್ರಹ್ಮಾಂಡಕ್ಕೆ ಅಗೋಚರವಾಗಿ ಕಂಡನು. ನಿನಗೆ ಮಾತ್ರ ಗೋಚರಿಸುವುದು. ಅದು ಅಲ್ಲದೆ ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರುವನು. ಮದನ, ನೀವಿಬ್ಬರು ದೀರ್ಘಾಯುಷ್ಯಗಳಾಗಿ ಸಂತೋಷವಾಗಿ ಮಂಗಳವಾಗಲಿ. ಧನ್ಯರಾದ. ಏನಿದು ಆಶ್ಚರ್ಯ, ಏನಿದು ಆಶ್ಚರ್ಯ! ಯೋಗ ನಿದ್ರಾ ಸಮುದ್ರದಲ್ಲಿ ಲೀಲಾಜಾಲವಾಗಿ ತೇಲಾಡುತ್ತಿದ್ದ ಈ ನನ್ನ ಆತ್ಮವು ಇಂದು ನನ್ನನ್ನೇ ಮುದ್ದಾಡುತ್ತಿದೆಯಲ್ಲ. ನಿರ್ಮಲ ನೀಲಾಕಾಶದ ಸಪ್ತವರ್ಣದ ಮಳೆಬಿಲ್ಲಿನಂತೆ ಶೋಭಿಸುತ್ತಿದ್ದ ನಿರ್ವಿಕಾರ, ನಿರಾಕಾರ, ನಿಶ್ಶಬ್ದತೆಯ ಸಾಕಾರದ ಕೈಯಲ್ಲಿ ಕಮ್ಮಿಯಾಗುತ್ತದೆ. ಪಟ್ಟೆ ಪೀತಾಂಬರ ಉಗ್ರವಾದಂತೆ ಕಾಣುತ್ತದೆ, ಚರ್ಮಾಂಬರ ಉಗ್ರವಾದಂತೆ ಕಾಣುತ್ತದೆ. ನಂದೀಶ, ಪಟ್ಟೆ ಪೀತಾಂಬರವನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಈ ರುದ್ರಾಕ್ಷಿ ಮಾಲೆಗಳೆಲ್ಲ ಭದ್ರವಾದಂತೆ ಕಾಣುತ್ತಿದೆ. ನನಗೆ ವಜ್ರ ವೈಡೂರ್ಯಗಳನ್ನು ತೆಗೆದುಕೊಂಡು ಬಾ. ನಂದೀಶ, ಪರಮಾತ್ಮ, ನನಗೆ ಸೂರ್ಯನು ಅಂತಃಕರಣದ ಅಂದಣವನ್ನು ಏರಿಬಿಟ್ಟಂತೆ. ಅಬ್ಬಬ್ಬಾ, ಏನು ಸಿಕ್ಕಿ, ಏನು ತೆಗಿದೆ ಬಾ ನಂದೀಶ. ಪರಮಾತ್ಮ, ನನ್ನ ಮೈಗೆಲ್ಲ ಶ್ರೀಗಂಧವನ್ನು ಲೇಪಿಸುವ. ಆಗಲಿ ಪರಮಾತ್ಮ. ಶ್ರೀಗಂಧವನ್ನು ಲೇಪಿಸುವ. ಈ ಜಟಾಜೂತವು ಸ್ವಇಚ್ಛೆಯಿಂದ ಹಾರಾಡಲು ಇವುಗಳನ್ನೆಲ್ಲ ಎತ್ತಿ ಕಟ್ಟುಬಾ ನಂದೀಶ, ಕಟ್ಟುಬಾ. ಪರಮಾತ್ಮ, ಎಲ್ಲಕ್ಕೂ ಮಿಗಿಲಾಗಿ ನಿನ್ನ ಅಂತಃಕರಣವು ಅನುಗ್ರಹಿಸು ತಂದೆ. ಜಗದಾಂಬೆಯು ನಮ್ಮನ್ನು ತೊರೆದ ಮೇಲಂತೂ ನಾವು ತಬ್ಬಲಿಗಳಾಗಿ ಹೋದೆವು ಪರಮಾತ್ಮ. ಸಾಕು ಸಾಕು ಮಾಡುವ ಪ್ರಲಾಪವನ್ನು. ಎಲ್ಲಕ್ಕೂ ಮಿಗಿಲಾಗಿ ನಿಮ್ಮ ಅಂತಃಕರಣವು ನನ್ನ ಕರುಳು ಹಿಂಡುತ್ತಿದೆ ಪರಮಾತ್ಮ, ಹಿಂಡುತ್ತಿದೆ. ಸಾಕು ಮಾಡುವ. ಇನ್ನು ಮುಂದೆ ಹಾಗೆ ನಡೆಯಬೇಡ. ನನಗೆ ಯಾವ ಪಟ್ಟೆ ಪೀತಾಂಬರವೂ ಬೇಡ, ಶ್ರೀಗಂಧವೂ ಬೇಡ. ನನಗೆ ಈ ಜಗತ್ತ ಬೇಡ. ನನಗೆ ಈ ಜಗತ್ತಿನ ಏನು ಬೇಕಾದರೂ ನಡೆಯಲಿ. ನಾನು ಮತ್ತೆ ಯೋಗಾರೂಢನಾಗಿ ಹರಹರ ಮಹಾದೇವ ಮಹಾದೇವ. ಸೃಷ್ಟಿ ಸ್ಥಿತಿ ಲಯಮೂರ್ತಿಯಾದ ಪರಶಿವನೇ, ಈ ಬ್ರಹ್ಮಾಂಡದ ವಿಚಾರವು ನನಗೇಕೆಂದು ಕಣ್ಣು ಮುಚ್ಚಿ ಕುಳಿತುಕೊಟ್ಟು ಬಿಟ್ಟರೆ ಈ ಪ್ರಪಂಚದ ಗತಿಯೇನು ಪರಮಾತ್ಮ? ನಾರದ, ನಿನ್ನ ಲೀಲಾ ವಿನೋದದ ಎರಡನೇ ಘಟ್ಟವು ಶಿವ ಶಿವ ಲೀಲಾ ವಿನೋದವೇ ಪರಮಾತ್ಮ. ಏನು ಯಥಾಶಕ್ತಿಯಾಗಿ ಈ ಮೂರು ಲೋಕದ ಸೇವೆಯನ್ನು ಮಾಡಿಕೊಂಡು ಅಲೆದಾಡುತ್ತಿರುವ ನನಗೆ ಇಂತಹ ಅಪಕೀರ್ತಿಯೇ ಬೇಡ ಪರಮಾತ್ಮ, ಬೇಡ. ನೀನು ಆನಂದದಿಂದ ತಪಸ್ಸಿನಲ್ಲಿಯೇ ಮುಳುಗು. ನಾನಿನ್ನು ಬರುವೆನು ಪರಮಾತ್ಮ, ನಾನಿನ್ನು ಬರುವೆನು. ನಾರದ, ಪರಮಾತ್ಮ, ಈ ಬ್ರಹ್ಮಾಂಡದಲ್ಲಿ ಅಂತ ಮಹತ್ ಕಾರ್ಯ ಯಾವುದು ನಿಂತು ಹೋಗಿದೆ? ಏನಾದರೂ ಆಪತ್ತು ಸಂಭವಿಸಿದೆಯಾ? ಹೌದು ಪರಮಾತ್ಮ. ಜನಿಮಿಸುತ್ತಲೇ ಶಿವ ಪಂಚಾಕ್ಷರಿ ಮಂತ್ರವನ್ನು ಸಾಧಿಸುತ್ತಾ
ಅದನ್ನೇ ತನ್ನ ಉಸಿರಾಗಿ ಇಟ್ಟುಕೊಂಡಿರುವ ಒಬ್ಬ ಪರಮ ಭಕ್ತಿಗೆ ಪವಿತ್ರ ಪ್ರಾಣಕ್ಕೆ ಸಂಚಾಕಾರ ಒದಗಿದೆ ಪರಮಾತ್ಮ. ಯಾರವಳು, ಏನು ವಿಷಯ? ಪರಮಾತ್ಮ, ಗಿರಿರಾಜ ಮತ್ತು ಮೇನಕಿಯರ ಜನಿಸಿರುವ ಪುತ್ರಿ ಗಿರಿಜಾದೇವಿ. ಅವಳಿಗೆ ಏನಾಗಬೇಕಂತೆ? ಕಲ್ಯಾಣ ಪರಮಾತ್ಮ. ಮಾಡಿಕೊಳ್ಳಲಿ ಪ್ರಭು, ಕಲ್ಯಾಣಕ್ಕೆ ವರ. ಅವಳ ವಯಸ್ಸೆಷ್ಟು? ಪರಮಾತ್ಮ, ಇನ್ನು ಷೋಡಶಿ 16, ಚಿಕ್ಕ ವಯಸ್ಸು, ಎಳೆಯ ಹುಡುಗಿ. ಇನ್ನ ಚಿಕ್ಕ ವಯಸ್ಸು. ಅವರ ತಂದೆ ತಾಯಿಗಳಿಗೆ ಹೇಳಿ ಕಲ್ಯಾಣವನ್ನು ಮಾಡಲು ಹೇಳಿಬಿಡು ನಾರದ. ಪರಮಾತ್ಮ, ಅವಳು ವರವನ್ನು ಅವಳೇ ಹುಡುಕಿಟ್ಟಿದ್ದಾಳೆ ಪರಮಾತ್ಮ. ಮತ್ತೇಕೆ ತಡ? ಶುಭಸ್ಯ ಶೀಘ್ರ ನಡೆಯಲಿ ಕಲ್ಯಾಣ. ಮಹಾಪ್ರಭು, ನೀನು ಒಪ್ಪಿದರೆ ಗಿರಿಜಾ ಕಲ್ಯಾಣವೇನು, ಈ 3 ಲೋಕದ ಕಲ್ಯಾಣವೇ ನಡೆಯುತ್ತದೆ ಪ್ರಭು. ಏನು ಹೇಳುತ್ತದೆ ನಾರದ? ಹೌದು ನಾನು ಪರಮಾತ್ಮ. ಒಪ್ಪುವುದೇ? ಪರಮಾತ್ಮ, ಅವಳು ಆರಿಸಿ ವರಿಸಿ ಮೆಚ್ಚಿಸಿ ತಪಸ್ಸು ಮಾಡುತ್ತಿರುವ ವರ ನೀನೇ ಪರಮಾತ್ಮ. ಅಲ್ಲ ನಾರದ, ಅವಳಿಗಿನ್ನೂ ಚಿಕ್ಕ ವಯಸ್ಸು, ರಾಜಕುಮಾರಿ, ಅರಮನೆಯಲ್ಲಿ ಬೆಳೆದಳು. ನಾನಾದರೂ ಸ್ಮಶಾನವಾಸಿ, ದಿಗಂಬರ. ನನಗೂ ಒಳ್ಳೆ ಅವಳೆಲ್ಲಿ ನಾರದ? ಮಹಾಪ್ರಭು, ಅವಳ ಜನ್ಮ ಜನ್ಮಾಂತರದ ಪತಿದೇವನು ನೀನೇ ಎಂಬುದು ಅವಳ ದೃಢವಾದ ನಂಬಿಕೆ. ಅವಳಿಗೆ ನನ್ನ ವಿಷಯ ಇನ್ನೂ ತಿಳಿದಿಲ್ಲ. ಬೇರೆ ಭೋಗ ವಿಲಾಸಗಳ ಆಸೆಯನ್ನು ತೋರಿಸಿದರಾಯಿತು. ಪರಮಾತ್ಮ, ಆಕೆಗೆ ಯಾವ ಭೋಗ ವಿಲಾಸಗಳ ಆಸೆಯನ್ನು ತೋರಿಸಿದರೂ ಅವಳ ದೀರ್ಘ ತಪಸ್ಸಿನ ಮುಂದೆ ಅದು ಅಸಾಧ್ಯವೆಂದು ತೋರುತ್ತದೆ ಪರಮಾತ್ಮ. ನಾರದ, ಅವಳ ಸಂಕಲ್ಪವನ್ನು ಬಿಡಬೇಕೆಂದು ಅವಳಿಗೆ ಹೇಳಿಬಿಡು ನಾರದ. ಪರಮಾತ್ಮ, ಎಲ್ಲರ ಕೋರಿಕೆ, ಸಲಹೆ, ಬುದ್ಧಿ ವಿವಾದಗಳನ್ನು ತಿರಸ್ಕರಿಸಿ ಸಾತ್ವಿಕ ಭಕ್ತಿಗೆ ಪರಶುವನು ಬೇಗ ಬರುವನೆಂದು ತಿಳಿದು ಉಗ್ರ ತಪಸ್ಸಿನಲ್ಲಿ ಇರುವಳು ಪರಮಾತ್ಮ. ಮಹಾಪ್ರಭು, ಅದು ಅಲ್ಲದೆ ಯುಗ ಯುಗಗಳ ಪತಿದೇವನು ನೀನೇ ಎಂಬುದು ಅವಳ ನಂಬಿಕೆ ಪರಮಾತ್ಮ. ನಾರದ, ಯುಗ ಯುಗಗಳು ಉಳಿದರೂ ನನ್ನ ಸತಿಯನ್ನು ಮರೆಯುವುದು ಅಸಾಧ್ಯವಾಗಿ ಹೋಗಿದೆ ನಾರದ, ಅಸಾಧ್ಯವಾಗಿ ಹೋಗಿದೆ. ಪರಮಾತ್ಮ, ಸತಿಯನ್ನು ಮರೆಯೆಂದು ಯಾರು ಹೇಳಿದರು? ಸತಿಯನ್ನು ಸ್ವೀಕರಿಸೆಂದು ತಾನೇ ನಾವು ಬೇಡುತ್ತಿರುವುದು ಪ್ರಭು. ಇನ್ನೆಲ್ಲಿಯ ಸತಿ ನಾರದ? ಅವಳ ಸಂಕಲ್ಪವನ್ನು ಬಿಡಬೇಕೆಂದು ಅವಳಿಗೆ ಹೋಗಿ ಹೇಳಿಬಿಡು ನಾರದ. ಪರಮಾತ್ಮ, ನಾನು ಹೋಗಿ ಹೇಳಿ ಬರಬೇಕೆ? ಮಹಾದೇವ, ನೀವೇ ಒಮ್ಮೆ ಹೋಗಿ ಅವಳನ್ನು ಪರೀಕ್ಷಿಸಿ ಅವಳಿಗೆ ವರದಾನ ಮಾಡುವುದು ಅಥವಾ ಸಿಟ್ಟಾಗಿ ಶಪಿಸುವುದು, ಎರಡರಲ್ಲಿ ಒಂದಾಗಬಾರದು ಹೇಗೆ ಪರಮಾತ್ಮ? ಕಾಮದಹನವಾದ ಮೇಲೆ ನನ್ನಲ್ಲಿ ಕೋಪವೆಲ್ಲಿ ಉಳಿದಿರುವುದು? ನಿನ್ನ ಸಲಹೆಯೇ ಸೂಕ್ತವೆಂದು ಕಾಣುತ್ತದೆ. ನಾನೇ ಹೋಗಿ ಅವಳ ಅಖಂಡವಾದ ತಪಸ್ಸನ್ನು ಪರೀಕ್ಷಿಸಿ ಮಾಯಾವೇಷದಲ್ಲಿ ಅವಳಿಗೆ ಹೋಗಿ ತಪಸ್ಸಿಗೆ ತಕ್ಕ ವರವನ್ನು ಕೊಟ್ಟು ಬರುತ್ತೇನೆ ನಾರದ. ಪರಮಾತ್ಮ, ಮತ್ತೊಂದು ವಿಚಾರ, ಆ ದುಷ್ಟರಾದ ತಾರಕ ಮತ್ತು ಅವನ ಸಹೋದರರು ಇಂದ್ರಾದಿ ದೇವತೆಗಳನ್ನು ಬಹಳವಾಗಿ ಬಾಧಿಸುತ್ತಾರೆ ಪರಮಾತ್ಮ. ಮತ್ತೆ ನಿನ್ನ ಕುತಂತ್ರವನ್ನು ತೋರುತ್ತಿದೆಯಲ್ಲ ಭಗವಾನ್. ಇಲ್ಲ ಪರಮಾತ್ಮ, ಇಲ್ಲ ಪರಮಾತ್ಮ. ಇಷ್ಟಕ್ಕೂ ಸಾಕ್ಷಾತ್ ಪರಶಿವನೇ ಭಕ್ತಿಯ ಮನೆಗೆ ಹೋಗುತ್ತಿರಬೇಕಾದರೆ ನನಗೇಕೆ ಚಿಂತೆ ಪರಮಾತ್ಮ? ನಾನಿನ್ನು ಬರುತ್ತೇನೆ ಪರಮಾತ್ಮ, ನಾನಿನ್ನು ಬರುತ್ತೇನೆ. ಹರಹರ ಮಹಾದೇವ, ಮಹಾದೇವ. ಅಖಂಡವಾಗಿ ತಪಸ್ಸು ಮಾಡುತ್ತಿರುವ ಆ ಗಿರಿಜೆಯ ಬಳಿಗೆ ಹೋಗಿ ಮಾಯಾವೇಶದಿಂದ ಅವಳನ್ನು ಪರೀಕ್ಷಿಸಿ ಅವಳಿಗೆ ವರದಾನವನ್ನು ಕೊಟ್ಟು ಬರುತ್ತೇನೆ. ನೀಡು ಶಿವ ನೀಡದಿರು ಶಿವ Thank you.
ಹಸಿವೆ ಇಡೀ ಹಣ್ಣವ ನೀಡಿ ನೀರನ್ನು ಕೊಟ್ಟು ಪ್ರಾಣವ ಉಳಿಸಲು ಪ್ರಾಣವ ಉಳಿಸಲು ಭವತಿ ಭಿಕ್ಷಾಂದು ಭವತಿ ಭಿಕ್ಷಾಂದು ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ನಮಸ್ಕರಿಸುವೆನು. ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು. ಪೂಜ್ಯರೇ, ತಮ್ಮ ದರ್ಶನದಿಂದ ನಾನು ಧನ್ಯಳಾದೆನು. ತಾವು ಇಲ್ಲಿಗೆ ಬಂದ ಕಾರಣವಾದರೂ ಏನು? ನಮ್ಮೂರು ಬಹಳ ದೂರ, ನಮ್ಮೂರು ಸ್ಮಶಾನಪುರ ಎಂದು. ಹೀಗೆ ನಡ್ಕೊಂಡು ಹೋಗ್ತಾ ಇದ್ದೆ, ನಿನ್ನನ್ನು ನಿನ್ನ ತಪಸ್ಸನ್ನು ನೋಡಿ ಇಲ್ಲಿಯೇ ನಿಂತು ಬಿಟ್ಟೆನಮ್ಮ. ಪೂಜ್ಯರೇ, ಪಾಪ ತಾವು ಬಹಳ ದೂರದಿಂದ ದಣಿವಾಗಿ ಬಂದಿದ್ದೀರಿ. ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಿರಿ. ನಿನಗೆ ಒಳ್ಳೇದಾಗಲಮ್ಮ. ನಾನು ಕುಳಿತುಕೋ ಅಂತ ಹೇಳ್ದಲ್ಲ, ನಿನಗೆ ತುಂಬ ಒಳ್ಳೇದಾಗಲಿ ತಾಯಿ. ಅಮ್ಮ ಪೂಜ್ಯರೇ, ರಾಜ್ಕುಮಾರೇ, ನನಗೆ ಪ್ರತಿ ದಿವಸ ಬೆಳಗ್ಗೆ ಇದ್ರೆ ಜ್ಯೋತಿಷ್ಯ ಹೇಳೋದೇ ನನ್ನ ಕೆಲಸ. ನಿನ್ನ ಭವಿಷ್ಯವನ್ನೇನಾದರೂ ಹೇಳಲೇನಮ್ಮ? ಪೂಜ್ಯರೇ, ಹಾಗಾದರೆ ನಾನು ಮಾಡುವ ತಪಸ್ಸಿಗೆ ತಕ್ಕ ಫಲವು ದೊರೆಯುವುದೇ ಎಂದು ಹೇಳುವಿರಾ? ಖಂಡಿತವಾಗಿ ಹೇಳ್ತೀನಮ್ಮ. ಹಾಗಾದರೆ ಹೇಳುವರಾಗಿರಿ. ನೀನು ಒಬ್ಬ ಮಹಾಪುರುಷನನ್ನು ಮದುವೆಯಾಗಬೇಕೆಂಬ ಬಯಕೆಯಿಂದ ಈ ಅಖಂಡವಾದ ತಪಸ್ಸನ್ನು ಮಾಡುತ್ತಿರುವೆ ಅಲ್ವೇನಮ್ಮ? ಹೌದು ಪೂಜ್ಯರೇ, ನಾನು ಆ ಪರಮೇಶ್ವರನನ್ನು ವಿವಾಹವಾಗಬೇಕೆಂಬುದೇ ನನ್ನ ಆಸೆಯಾಗಿರುವುದು. ಹಾಗಾದ್ರೆ ಆ ಮಹಾಪುರುಷನು ಯಾರು ತಾಯಿ? ಜಗದೀಶ್ವರನು. ಅಯ್ಯೋ ಅಲ್ಲಮ್ಮ, ತಿನ್ನೋಕೆ ಅನ್ನವಿಲ್ಲದೆ ಬೀದಿ ಬೀದಿಯಲ್ಲಿ ತಿರುಗುತ್ತಾ ಭಿಕ್ಷೆ ಬೇಡ್ಕೊಂಡು ತಿನ್ನುತ್ತಾನೆ. ಇರೋದಕ್ಕೆ ಮನೆ ಇಲ್ಲದೆ ಆ ಸ್ಮಶಾನದಲ್ಲಿ ವಾಸ ಮಾಡ್ತಾನೆ. ಮೈಯೆಲ್ಲ ಹುಡುಕಿದರೂ ಗುರ್ಗಂಜಿ ಗಾತ್ರದ ಬಂಗಾರವಿಲ್ಲ. ಹೋಗಿ ಹೋಗಿ ಅಂತ ಬಿಕಾರಿಯನ್ನು ಮದುವೆಯಾಗೋ ಬದಲು ನನಗೇನಂತ ವಯಸ್ಸಾಗಿಲ್ಲ. ಯೋಚನೆ ಮಾಡಿ ನೋಡು, ನನ್ನನ್ನೇ ಮದುವೆ ಆದರೆ ನಿನ್ನನ್ನು ರಾಜ್ಕುಮಾರಿ ಹೆಂಗೆ ನೋಡ್ಕೊಂತೀನಿ ಯೋಚನೆ ಮಾಡಮ್ಮ. ವಯೋವೃದ್ಧರೇ, ಸಾಕು ಬಾಯಿ ಮುಚ್ಚಿ. ಏನೋ ಹಿರಿಯರು ವಿವೇಕಿಗಳು ಎಂದು ನನ್ನ ಮನಸ್ಸಿನ ಅಭಿಪ್ರಾಯವನ್ನು ನಿಮಗೆ ತಿಳಿಸಿದರೆ ತಾವು ನನ್ನ ಪರಮೇಶ್ವರನ ಹೀಯಾಳಿಸುವಿರಾ? ಸುಮ್ಮನೆ ಹೊರಟು ಹೋಗಿರಿ, ಇಲ್ಲವಾದ ತಕ್ಕ ಶಾಸ್ತಿ ಆದೀತು. ನಾನು ಹೋಗೋದೇನೋ ಸರಿ, ಹೋಗುವುದಕ್ಕಿಂತ ಮುಂಚೆ ಒಂದ್ಸಾರಿ ನನ್ನ ಮುಖವನ್ನ ದೃಷ್ಟಿ ಇಟ್ಟು ನೋಡಬಾರ್ದೇನಮ್ಮ? ನನ್ನ ಪರಮೇಶ್ವರನ ಹೀಯಾಳಿಸುವವರ ಮುಖವನ್ನು ನಾನು ಎಂದಿಗೂ ನೋಡುವುದಿಲ್ಲ. ಆಗ್ಲಿ ಬಿಡಮ್ಮ, ನೋಡಿದ್ರೆ ನಷ್ಟವಾಗೋದು ನಿನಗೇ ಹೊರತು ನನಗೇನಲ್ಲ. ನನಗೇನು ನಷ್ಟವಾಗುವುದಿಲ್ಲ. ಸ್ವಾಮಿ ಪರಮೇಶ್ವರ, ಇದು ಪಾದಕ್ಕೆ ನಮಸ್ಕರಿಸುತ್ತೇನೆ.
ಗಿರಿಜೆ, ನಿನಗೆ ಮಂಗಳವಾಗಲಿ. ಗಿರಿಜೆ, ಸ್ವಾಮಿ, ಹೃದಯವು ಸ್ವರ ಆಡಿದೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾಳೆ. ಹೃದಯವು ಸ್ವರ ಹಾಡಿದೆ. ಹೃದಯವು ಸ್ವರ ಆಡಿದೆ, ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಸತಿ ಬಾಳೆ. ಹೃದಯವು ಸ್ವರ ಹಾಡಿದೆ. ಪ್ರಕೃತಿಯು ನೀನಾಗಿ ಪುರುಷರು ನಾನಾಗಿ. ಪ್ರಕೃತಿಯು ನೀನಾಗಿ, ಪ್ರಕೃತಿಯು ನೀನಾಗಿ ಪುರುಷನು ನಾನಾಗಿ. ಸೃಷ್ಟಿಯ ಸೊಬಗು ನಮಗಲ್ಲವೇ, ಸೃಷ್ಟಿಯ ಸೊಬಗು ನಮಗಲ್ಲವೇ. ಸಂಭ್ರಮ ಮನದಲ್ಲಿ ಸಂಭ್ರಮ ಮನದಲ್ಲಿ ಸಂಗಮವನ್ನು
ಅಖಂಡವಾದ ಭಕ್ತಿ, ದೀರ್ಘ ತಪಸ್ಸು ನನ್ನನ್ನು ನಿನ್ನವನ್ನಾಗಿ ಮಾಡಿಬಿಟ್ಟಿದೆ. ಆಹಾ, ನಡೆ, ನಾವಿನ್ನು ಕೈಲಾಸಕ್ಕೆ ಹೊರಡೋಣ. ಆನಂದದಿಂದ ಸ್ವಾಮಿ. ಆದರೆ ಆಹಾ, ಆದರೆ ಏನಾಯ್ತು ಸ್ವಾಮಿ? ನಿಮ್ಮ ತಂದೆ ತಾಯಿಗಳಿಗೆ ನಮ್ಮಿರುವರ ಕಲ್ಯಾಣವನ್ನು ಬಹಳ ವೈಭವದಿಂದ ಮಾಡಿ ತಾವು ಭಾಗ್ಯವಂತರಾಗಬೇಕೆಂಬ ತುಂಬಾ ದಿವಸದ ಬಯಕೆ ಇದೆ. ಆದ್ದರಿಂದ ನೀನು ಹೋಗಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳು ಬಾ. ಅದಕ್ಕೆ ತಮ್ಮ ಅಪ್ಪಣೆಯೇ ಸ್ವಾಮಿ? ಖಂಡಿತವಾಗಿಯೂ ಗಿರಿಜೆ. ಹಿಮವಂತನ ಕನ್ಯೆ ಶಿವ ಸಂಪೂರ್ಣ ಗಿರಿಜೆ, ಸ್ವಾಮಿ, ಪ್ರಾಣೇಶ್ವರಿ ದೇವಿ ಅನ್ನಪೂರ್ಣೆ, ಓ ಕಾರಿಣಿ ಮಾತಾಚಾರ್ಯ, ಓ ಕಾರಿಣಿ ಮಾತಾಚಾರ್ಯ, ಮಮ ಪ್ರೇಮವು
ಗಿರಿಜೆ, ನಮ್ಮ ಕಲ್ಯಾಣ ದಾಂಪತ್ಯವು ಸ್ಥಿರವಾಗಿರಲಿ. ಆಹಾ, ನಾನು ಮತ್ತೆ ನಿನ್ನನ್ನು ಕಲ್ಯಾಣ ಪೀಠದಲ್ಲಿ ನೋಡಿದೆ. ಹಾಗೆ ಆಗಲಿ ನೀನು ಸ್ವಾಮಿ. ಈಗಲೇ ಹೋಗಿ ಇಲ್ಲದ ಎಲ್ಲ ಸಮಾಚಾರಗಳು ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಬೇಗ ನಮ್ಮ ಮದುವೆ ಏರ್ಪಾಟನ್ನು ಮಾಡು. ಹಾಗೆ ಆಗಲಿ ಸ್ವಾಮಿ. ನಾನಿನ್ನು ಕೈಲಾಸಕ್ಕೆ ಹೋಗಿ ಬರುತ್ತೇನೆ.